ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ವಿಡಿಯೋ ತಗೊಂಡು ಬಂದಿದ್ದೀನಿ ಅಂದ್ರೆ ಪೂಜಾ ರೂಮ್ ಅಂದ್ರೆ ದೇವರ ಕೋಣೆ. ಇದು ಇವತ್ತು ನಾವು ಹೊಸ ಬಿಲ್ಡಿಂಗ್ ಕೈ ಹಾಕಿದೀವಿ. ಇವತ್ತಿಂದ ಫಸ್ಟ್ ಸ್ಟಾರ್ಟಿಂಗು ನಾವು ದೇವರ ಕೋಣೆಯಿಂದಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂದ್ರೆ ಪೂಜಾ ರೂಮ್ ಹಾಕಿದ್ರೆ ಫಸ್ಟ್ನೇ ದಿವಸ ಒಳ್ಳೇದು ಅಂದ್ಬಿಟ್ಟು ನಾವು ಯಾವುದೇ ಹೊಸ ಬಿಲ್ಡಿಂಗಿಗೆ ಹೋದ್ರೂ ಫಸ್ಟ್ ಪೂಜಾ ರೂಮ್ನೇ ನಾವು ಹಾಕೊಳ್ಳೋದು. ಏಕೆಂದರೆ ಒಳ್ಳೇದಾಗಲಿ ಅಂತ, ಯಾವುದೇ ತಕರಾರು ಇಲ್ದಲೆ ಕೆಲಸ ಮುಗಿದ್ರೆ ಒಳ್ಳೇದು ಅಂತ ಪೂಜೆ ರೂಮ್ನ ನಾವು ಫಸ್ಟು ಹೊಸ ಬಿಲ್ಡಿಂಗಿಗೆ ಹೋದಾಗ ಫಸ್ಟ್ ಪೂಜಾ ರೂಮ್ನೇ ನಾವು ಹಾಕ್ಕೊಳ್ಳೋದು. ಇವತ್ತು ನಾವು 2x4 ಪೂಜಾ ರೂಮ್ನ ನಾವು ಹಾಕೊತಾ ಇದ್ದೀವಿ. 2x4 ಟೈಲ್ಸ್ ವೈಟು, ಯಾವ ಗ್ರೈನ್ಸ್ ಏನಿಲ್ಲ, ಫುಲ್ ಪ್ಲೈನ್ ಇದೆ. ಅದಕ್ಕೆ ಗೋಲ್ಡನ್ ಬಾರ್ಡರ್ ತಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಪಿಲ್ಲರ್ ಬಂದ್ಬಿಟ್ಟೈತೆ ಅಂತ ಕಟ್ಟೆ ತರ ಮಾಡ್ಬಿಟ್ಟವ್ರ ದೇವ್ರ ಮನೆ ಒಳಗೆ. ಈ ತರ ಇರಬಾರ್ದು, ಚೆನ್ನಾಗಿ ಕಾಣಿಸೋದು ಇಲ್ಲ, ಚೆನ್ನಾಗೂ ಇರೋದಿಲ್ಲ. ಆದ್ರೆ ಆ ಥರ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಅಲ್ಲಿ ಹೆಂಗೆ ಮಾಡಿರ್ತಾರೆ ನಾವು ಅದೇ ಥರ ಟೈಲ್ಸ್ನ ಹಾಕೊಬೇಕು. ಮಿನಿಮಮ್ ಪೂಜಾ ರೂಮು 4x3 ಇದ್ರೆ ಚಂದ. 4x3 ಇದ್ರೆ ಸಾಕು. ಮಿನಿಮಮ್ ಅಷ್ಟಿದ್ರೆ ಪೂಜಾ ರೂಮು ಸಾಕು. ಪೂಜೆ ಮಾಡೋದು ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇಲ್ಲ ಒಬ್ಬೊಬ್ರು 6x3 ಇಟ್ಕೊತಾರೆ. ಅವರವರ ಕೆಪಾಸಿಟಿ, ಸೈಟ್ ದೊಡ್ಡದಿದ್ದಷ್ಟು ಪೂಜಾ ರೂಮ್ನ ಒಬ್ಬೊಬ್ರು ದೊಡ್ಡದಾಗಿ ಮಾಡಿಸ್ಕೊತಾರೆ. ಚಿಕ್ಕದಿದ್ದಷ್ಟು ಪೂಜಾ ರೂಮ್ನ ಒಬ್ಬೊಬ್ರು ಚಿಕ್ಕದಾಗಿ ಮಾಡಿಸ್ಕೊತಾರೆ. ಇದು ತುಂಬಾ ಕಟಿಂಗ್ ಜಾಸ್ತಿ, ಈ ತರ ಪಿಲ್ಲರ್ ಎಲ್ಲ ಬರಬಾರ್ದು. ಒಂದಷ್ಟು ಕೆಲಸನೂ ಜಾಸ್ತಿ, ಈ ತರ ಪೀಸು ವೇಸ್ಟ್ ಆಗೋದು ಜಾಸ್ತಿ. ಫುಲ್ ನಾರ್ಮಲ್ ಆಗಿ ಏಕ ಇದ್ರೆ ಚೆನ್ನಾಗಿರುತ್ತೆ. ಟೈಲ್ಸು ನಾವಲ್ಲಿ ಏನು ಮೆಜರ್ಮೆಂಟ್ ತಗೊಂತೀವಿ ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಪೆಟ್ರೋಲ್ ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ ನಮ್ಮ ಮನೆಯವರು. ಇದರಲ್ಲಿ ಕರೆಂಟ್ ಇಲ್ಲ ಅಂದ್ರೂ ನಮಗೆ ಸೇವು, ಪೆಟ್ರೋಲ್ ಇರೋದ್ರಿಂದ ಇದ್ರಲ್ಲಿ ಕಟ್ ಮಾಡ್ಕೋಬೋದು. ಈ ಥರ ಆದರೆ ಕಟ್ ಮಾಡ್ಕೋಬೋದು. ಆದರೆ ಫುಲ್ ನಾಲ್ಕಡಿ ಆದರೆ ನಾವು ಮಿಷಿನಲ್ಲೇ ಕಟ್ ಮಾಡ್ಕೊಬೇಕು. ದೇವ್ರ ಮನೆಗೆ ಆದಷ್ಟು 4 ಅಡಿ 2, 4 ಹಾಕಿದ್ರೆ ಟೈಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ರು 1.5 1 ತರ್ತಾರೆ. ಪಾಪ ಅವ್ರವ್ರ ಇದಕ್ಕೆ ತಗೊಂಡ್ಬರ್ತಾರೆ. ಆದರೆ ಲುಕ್ಕಿಂಗ್ ಇರೋದು 2x4 ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದೆಲ್ಲ ಗ್ರೈನ್ಸ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ರು ಪ್ಲೈನು ತರ್ತಾರೆ, ಒಬ್ಬೊಬ್ರು ಗ್ರೈನ್ಸ್ಗಳಿರೋದನ್ನು ತರ್ತಾರೆ. ಅವ್ರವ್ರ ಇದಕ್ಕೆ ಆಸೆ ಹೆಂಗಿರುತ್ತೆ ಅಂತ. ನಾವು ಇವತ್ತಿಂದ ಹೊಸ ಬಿಲ್ಡಿಂಗ್ ಕೈ ಹಾಕಿದೀವಿ. ಎಲ್ಲರೂ ನಮಗೆ ಆಲ್ ದ ಬೆಸ್ಟ್ ಹೇಳಿ. ಇದೇ ಥರ ನಮಗೆ ನಾವು ವಿಡಿಯೋ ಹಾಕೋದನ್ನ ಸಪೋರ್ಟ್ ಮಾಡಿ. ಏನಾದ್ರು ತಪ್ಪುಗಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮನ್ನು ಬೆಳೆಸಿ. ನೋಡಿ ಪೂಜಾ ರೂಮ್ ಈಗ ಫಿನಿಶಿಂಗಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಫುಲ್ ಸೂಪರಾಗಿ ಕಾಣಿಸ್ತಾ ಇದೆ. ಇದು ಫಿನಿಶಿಂಗ್ ಮಾಡೋದಕ್ಕೆ ಕತ್ಲೆ ಆಗೋಗಿತ್ತು, ಅದರಿಂದ ಲೈಟ್ ಬೆಳಕು ಹಾಕೊಂಡು ಮಾಡ್ತಾ ಇರೋದು. ಸೂಪರ್ ಆಗಿದೆ ಅಲ್ವಾ? ಥ್ಯಾಂಕ್ ಯು.